ಏನಮ್ಮಿ ಕಂಡ್ರು ಕಾಣ್ದಂಗ್ ಹೋಗ್ತಾನೆ ಇದೀಯಾ? ಅದೇನೋ ಹೇಳ್ತಾರೆ ಗಾದಿನ, ಏನು ದೇಶ ಕಂಡದ್ದು ಐದಿಂಗೆ ಅಲ್ಲ, ಮೀಸೆ ಕಂಡ ಐದಿಂಗೆ, ಮೀಸೆ ಬಂದ ಐದಿಂಗೆ ಇರಮೆ ಮೀಸೆ ಬಂದ ಐದಿಂಗೆ ದೇಶ ಕಂಡು ಅದೇನೋ ಬಂದ ಐದಿಂಗೆ ಅದ್ ಕಂಡು ಅಂತ ಹೇಳಂಗಿದ್ರೆ ಸರಿಯಾಗಿ ಹೇಳ್ಬೇಕು. ಅದು ಇದು ಅಂತ ಅದೇನೋ ಬಂದ್ ಹೆಣ್ಣಿಗೆ ನೆಲ ಕಾಣ್ದು ಅಂದೆ. ಲೇ ಮಾತೆತ್ತಿದ್ರೆ ಏನಮ್ಮಿ ಗೀನಮ್ಮಿ ಅಂತ ಮಾತಾಡಿಸ್ತಿಯಲ್ಲ. ಅಯ್ಯೋ ನನ್ ಚಿನ್ನ, ನೀನು ಈಗ್ಲೇ ಹೂ ಅನ್ಬಿಡು, ಕಟ್ತೀನಿ ಕರಿಮಣಿನ. ನಿಮ್ಮಪ್ಪ ನೀನ್ ಹುಡ್ತಾಗ್ಲೇ ನನ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟವನೇ. ಅಗ್ರಿಮೆಂಟ್ ಮಾಡ್ಕೊಟ್ಟಿರೋದು ಯಾರು? ನಿಮ್ಮ ಅಪ್ಪ ಕಣಮೆ. ಹೋಗ ಅವನೇ ಆಗು ಮತ್ತೆ ಬಂದವನಿಲ್ಲಿ ನಿನ್ ಮದ್ವೆ ಆಯ್ತೀನಿ ಅಂತ. ಲೇ ಅಗ್ರಿಮೆಂಟ್ ಮಾಡ್ಕೊಟ್ಟಿರೋ ಅವನು ಬಂದ್ ಕೇಳ್ತಾರ ನನ್ನ. ನಿನಗಷ್ಟು ಆಸೆ ಇತ್ತು ಅಂತಂದ್ರೆ ಹೋಗಿ ಅವನ್ನ ಕರ್ಕೊಂಬಾ, ಆಮೇಲೆ ಬೇಕಾದ್ರೆ ನಿನ್ನ ಮದ್ವೆ ಆಗ್ಬೋದು ಬೇಡ ಅಂತ ಯೋಚನೆ ಮಾಡ್ತೀನಿ. ನಿಮ್ಮಪ್ಪ ಆ ಬಡ್ಡಿ ಮಗ ಅವನ್ನೆಲ್ಲ ಹುಡುಕ ಬರ್ಲಿ. ಅವನ್ ಸತ್ತು 4 ವರ್ಷ ಆಯ್ತು ಅಲ್ವೇ? ಆ ಡಾಕ್ಟ್ರು ನಮ್ಮೂರ್ಗ್ ಬರೋಕ್ ಮುಂಚೆ ಮಾವ ಮಾವ ಅಂತ ನನ್ನಿಂದನೇ ಸುತ್ತುತ್ತಿದ್ದೆ. ಆದ್ರೆ ಆ ನನ್ ಮಗ ಡಾಕ್ಟ್ರು ಯಾವ ಇಂಜೆಕ್ಷನ್ ಕೊಟ್ಬಿಟ್ಟಿದಾನೋ ನಿನ್ಗೆ, ಈ ಸುಂದ್ರ 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 ಅಂತ ಅವನ ಇಂಚರೇ ತಿರ್ತಾ ಇದ್ದೀರ. ಮಾವ ನಾನು ಅದನ್ನೇ ಅನ್ಕೋತಾ ಇರ್ತೀನಿ ಮಾವ. ಮೊದ್ಲೆಲ್ಲ ನೀನೇ ಇಷ್ಟ ಆಗ್ತಿದ್ದೆ, ಆದ್ರೆ ಸುಂದ್ರ ಬಂದ್ಮೇಲೆ ಯಾಕೋ ಮನ್ಸು ಸುಂದ್ರನ್ ಕಡೆನೇ ಎಳಿತಾ ಇದೆ. ಮಾವ ಸುಂದ್ರನ್ಗೆ ಮೊದ್ಲೇ ಗೌರ್ಮೆಂಟ್ ಕೆಲ್ಸ, ತಿಂಗಳ ಸಂಬಳ ಬರುತ್ತೆ. ಆ ಸಂಬಳನೆಲ್ಲ ಎಣಿಸ್ಕೊಂಡು ರಾಣಿ ತರ ಇರ್ಬೋದು ಗೊತ್ತಾ ನಾನು. ಸಂಬಳ ತಕಂದ್ ಏನೇ ಮಾಡ್ತೀಯ ನೋಡು, ನನ್ಗೂ 5 ಎಕರೆ ಜಮೀನ್ ಐತೆ, 2 ಟ್ರಾಕ್ಟರ್ ಅವೆ, 1 ಕಾರ್ ಅದೆ, 3 ಸೈಟ್ ಅವೆ, ಚಿನ್ನ ಒಡವೆ ಬೆಳ್ಳಿ ಎಲ್ಲ ಬೇಕಾರ್ರಿ. ನೋಡು ರಾಣಿ, ನೀನ್ ನನ್ ಮದುವೆ ಆಗ್ಬಿಡು. ಈಗ್ಲೇ ಅರ್ಧ ಸೈಟ್ ಆಗೋಗದೆ. ನಿನ್ನೇನಾದ್ರೂ ಮದ್ವೆ ಆಗ್ಬಿಟ್ರೆ ಅದೇ ತಂಬೂರಿ ಬರ್ಸ್ಕೊಂಡ್ ಕೂತ್ಕೋಬೇಕು ನಿನ್ ತಲೆ ಮೇಲೆ. ಪರವಾಗಿಲ್ಲ, ನಾವ್ ಅವ್ರನ್ನೇ ಮಡಿಕತೀವಿ, ನಿನಗೇನ್ ಕಷ್ಟ? ನೋಡು, ಹೊಲ ಇದೆ ಜಮೀನಿದೆ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಹೊಲ ಜಮೀನು ಎಲ್ಲ ಮಳೆ ಬಿದ್ರೇನೆ ಅವಡಿಯಿಂದ ಏಳೋದು. ನಮ್ದು ಹಂಗಲ್ಲ, ಮಳೆ ಬರ್ಲಿ ಬರ್ದೆ ಇರ್ಲಿ ತಿಂಗಳ ಗೌರ್ಮೆಂಟ್ ಸಂಬಳನ ಎಣಿಸ್ಕತಾ ಇರೋದಯ್ಯ. ಅಯ್ಯೋ ಮಳೆ ಬೆಳೆ ಎಲ್ಲ ಕಣೆ, ಸಂಬಳ ತಕಂದ್ ಏನ್ ಮಾಡ್ತೀಯ? ಬೆಳೆ ಬೆಳಿಬೇಕು, ಅದು ಮುಖ್ಯ. ನೋಡೆ ಇರಮಿ ಹೇಳ್ತೀನಿ ನೋಡು, ಮತ್ತೆ ನನಗೆ ಹಿಂಗೆ ಟಾರ್ಚರ್ ಕೊಡ್ಬೇಡ. ಟಾರ್ಚರ್ ಕೊಡ್ತಾ ಇದ್ರೆ ನಂದು ನಿಜಾಲು ಬಂದ್ಬಿಡ್ತದೆ ಕಣಿ, ಹೃದಯ ಆಚೆಗೆ ಬಂದ್ಬಿಡ್ತದೆ. ನೋಡು, ಹಿಂಗೆ ಏನಾದ್ರು ಮಾಡ್ತಾ ಇದ್ರೆ ನೀನು ನಾನು ಗ್ಯಾರಂಟಿ ವಿಸಾ ಕೊಡ್ಬಿಡ್ತೀನಿ. ನೋಡು ಮತ್ತೆ ಇದೇ ಬೇಡ. ನೀನೇ ಕರ್ದಲ್ಲಮ್ಮೆ, ನಾನು ಹಿಂಗ್ ಕರ್ದ ಇಲ್ಲಿ ಬಂದ. ನೀನ್ ಹಿಂಗಂದ ಅದೇ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಮಡಗ್ಬಿಡು. ಆಯ್ತು ಹೇಳ ಮಾವ, ನನಗೋಸ್ಕರ ವಿಷ ಕುಡಿತೀಯ ಮಾವ? ವಿಷ ಕುಡ್ಬಿಡ್ತೀನಿ ರಾಣಿ. ಬಾ ಮಾವ, ಒಳಗೆರೆ ಹಳ್ಳಿಲಿ ಸಿಗೋ ವಿಷಕ್ಕೆ ಹುಳಗಳೇ ಸಾಯ್ತಾ ಇಲ್ವಂತೆ. ಇಷ್ಟು ದಪ್ಪ ಬಾಡಿ ಹೊತ್ಕೊಂಡಿರೋ ನೀನೇನ್ ಸತ್ತಿಯೇ ಮಾವ? ಅದಕ್ಕೆ ಇನ್ನೊಂದ್ಸತಿ ಬರುವಾಗ ಮೈಸೂರಿಂದ ಒಳ್ಳೆ ವಿಷ ತಗೋಬತ್ತೀನಿ, ಕುಡ್ದು ನೆಗದ್ ಮೌನ ಅಲ್ವೇ? ಏನೋ ನಮ್ಮ ಹುಡುಗಿ ಅಂತ ಅಲ್ಲ, ಏನೋ ನಮ್ಮ ಹುಡುಗಿ ಅಂತ ಸದ್ರ ಕೊಟ್ಕೊಂಡು ನನ್ನೋಳು ಅಂತ ಇದ್ರೆ ನನ್ನನ್ನೇ ವಿಷ ಕೊಡ್ಬಿಡುಂತ್ಯ. ತಗದು ಬಿಟ್ಟ ಅಂದ್ರೆ ಮಾವ ಸಮಾಧಾನ ಮಾಡ್ಬ ಮಾವ. ಕೋಪ ಮಾಡ್ಕೊಂಡ? ನೀನು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಸುಮ್ನೆ ಟೆಸ್ಟ್ ಮಾಡ್ದೆ ಅಷ್ಟೇ. ನಿನ್ಗೆ ನಮಗೆ ಗೊತ್ತು, ನಾನು ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತೀನಿ. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ರಾಣಿ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೋಡಮ್ಮಿ, ಇನ್ಮೇಲೆ ಈ ತರಕಾರಿ ಗಿರ್ಕಾರಿ ಎಲ್ಲ ಮಾಡೋದು ಬಿಟ್ಬಿಟ್ಟು ನೋಡು, 3 ಸರ್ಕಲ್ ಅಲ್ಲಿ ಒಂದ್ ಒಳ್ಳೆ ಫ್ಯಾನ್ಸಿ ಸ್ಟೋರ್ ಅಂಗಡಿ ಹಾಕ್ಬಿಟ್ಬಿಡ್ತೀನಿ. ಸರ್ಕಲ್ ಅಲ್ಲಿ ಎಂತೆಂತಾರ ಅವ್ರು ಗೊತ್ತೇ? ನಮ್ ಸುಣ್ಣದ್ ಮಾದೇವ ಅವನೇ ಸರಿನಾ, ನಮ್ ಸಿದ್ದಿಕೇಂಚರ್ ಗೆಂಡೆ ಅವನೇ, ಆಮೇಲೆ ನಮ್ ಬೋರ್ಲಿಂಗರ್ ಮಹೇಶ ಅದೇ ರೋಡಲ್ಲಿ ಓಡಾಡ್ತಾನೆ ಇರ್ತಾನೆ. ಆಮೇಲೆ
ಇನ್ನೊಬ್ಬ ಅವನೇ ಯಾರು ಆ ಬೆಟ್ಟಿ ತಿಮ್ನೋರ ಅಭಿ ಅಭಿ ಅಂತ ಅವನೇ ಆ. ಹುಷಾರು. ಆಮೇಲೆ ಕಳ್ಳರ ಮಗ. ಅವನು ದೊರೆ ಹಾ. ಯಾವಾಗ್ಲೂ ಫೋನಲ್ಲಿ ಹಿಡ್ಕೊಂಡು ಅಲ್ಲಲ್ಲೇ ಓಡಾಡ್ತಾ ಇರ್ತಾನೆ ರೋಡಲ್ಲಿ. ಒಳ್ಳೆ ವ್ಯಾಪಾರ ಮಾಡ್ತಾನೆ. ಅಂದ್ರೆ ಇಲ್ಲಿ ನೀವಿಬ್ರಷ್ಟೇ ಏ, ಲೈನ್ ವ್ಯಾಪಾರ ಹೊಡಿತಾ- ಆಗ್ಬೇಕಲ್ಲ ಅದೇ ನಿಮ್ಗೆ. ಲೈನ್ ಹೊಡಿತಾ ಇದೀರಾ. ಅಲ್ಲಿ ಅಂಗಡಿ ಹಾಕೊಟ್ರೆ ಅವ್ರದ್ದೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಆಗೋಯ್ತು. ಏ ನಾನು ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಕಡಿಮೆ ಬೀದಿ ಸುತ್ತು ಬದ್ಲು ಅವ್ರ ಹತ್ರ ಆರಾಮಾಗಿ ಕುಂತ್ಕೊಂಡು ವ್ಯಾಪಾರ ಮಾಡ್ಬೋದ್ರಾಣಿ. ಒಳ್ಳೆ ವ್ಯಾಪಾರ ಮಾಡ್ಬೋದು ನೆಳ್ಳಲ್ಲಿ. ನನಗೇನೋ ನೀನ್ ಆ ತರ ನೋಡ್ದಂಗಿಲ್ಲ ನನ್ ಏ, ಕಣ್ಣಿಗೆ. ಹಂಗೆ ಕಣೆ. ನನ್ ಕಣ್ಣಿಗೆ ನಿನ್ ಬ್ರೋಕರ್ ಕಣ್ಣ ಏ ಇಲ್ಲ ಕಣಮಿ, ನನ್ ಬಂಗಾರನ ಹಂಗೆಲ್ಲ ಮಾಡೋಕಾಯ್ತದ? ನಿಜ ತಾನೆ. ನಿಜವೂ ಕಣಿ. ಬಾರೆ ಬಾರೆ ನನ್ ಚಿನ್ನ ಬಾರೆ.